ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ, ಇದು ಗುರುವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಮತ್ತು ಇವತ್ತು ಮಾರ್ಚ್ 6ನೇ ತಾರೀಕು ರಾಯರ ಹುಟ್ಟುಹಬ್ಬದ ದಿನ. ರಾಯರಿಗೆ ಶುಭ ಕೋರುತ್ತಾ ಇವತ್ತಿನ ಮಿನಿ ಬ್ಲಾಗಲ್ಲಿ ಹೆಲ್ತಿ ಡ್ರಿಂಕ್ಸಿಗಾಗಿ ABC ಜ್ಯೂಸನ್ನ ಮಾಡೋಣ ಅಂತ ಇದ್ದೀನಿ. ಈ ಒಂದು ABC ಜ್ಯೂಸನ್ನ ನಮಗೆ ಮೊಟ್ಟ ಮೊದಲ ಬಾರಿಗೆ ಚೈನೀಸ್ ಹರ್ಬಲಿಸ್ಟ್ ಅವರು ನಮಗೆ ತಿಳಿಸ್ಕೊಟ್ಟಿರೋದು. ಈ ಒಂದು ಜ್ಯೂಸು ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗಿರುವ ವಿಟಮಿನ್ A, B, C ಹಾಗೂ ತಾಮ್ರದ ಅಂಶ, ಹಾಗೆ ಪ್ರೋಟೀನ್ ಅಂಶ ಕೂಡ ಹೆಚ್ಚಾಗಿ ಸಿಗುತ್ತೆ. ಹೆಚ್ಚಿನ ಪೌಷ್ಟಿಕಾಂಶವನ್ನು ಹೊಂದಿರೋ ಹಣ್ಣು ಮತ್ತು ತರಕಾರಿಯಿಂದ ಮಾಡುವಂಥ ಜ್ಯೂಸನ್ನ ABC ಜ್ಯೂಸ್ ಅಂತ ಕೂಡ ಕರಿತೀವಿ. ಈ ಒಂದು ಜ್ಯೂಸನ್ನ ನಾವು ಖಾಲಿ ಹೊಟ್ಟೆಲಿ ಸೇವಿಸೋದ್ರಿಂದ ನಮ್ಮ ತ್ವಚೆನೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ, ಕಾಂತಿಯುತವಾಗಿ ಕೂಡ ಕಾಣುತ್ತೆ, ಇನ್ನು ರಕ್ತನೂ ಕೂಡ ಶುದ್ಧೀಕರಿಸುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ಒಂದು ಜ್ಯೂಸ್ ಜಾರ್ನ ತೊಗೊಂಡು ಅದಕ್ಕೆ ಒಂದು ಸಣ್ಣ ಬೀಟ್ರೂಟು, ಹಾಗೆ ಒಂದು ಸಣ್ಣ ಕ್ಯಾರೆಟು, ಒಂದು ಆ್ಯಪಲ್ನ ಸೇರಿಸ್ಕೊಂಡು ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು, ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಬಳಸೋದು ಬೇಡ, ಹೀಗೇ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಜ್ಯೂಸ್ ಕೂಡ ರೆಡಿ ಆಗಿದೆ. ಈ ಒಂದು ಜ್ಯೂಸು ನಮಗೆ ABC ಜ್ಯೂಸ್ ಅಂತ ಹೇಳಿದ್ದೆ ಮೊದಲೇ. ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ತುಂಬಾ ಉತ್ತಮ. ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಟಿಫನ್ ಆಗಿದ್ದ 10 ನಿಮಿಷಕ್ಕೆ ಈ ಒಂದು ಜ್ಯೂಸನ್ನ ಸೇವನೆ ಮಾಡ್ಬೋದು. ಇನ್ನು ಟಿಫನ್ ವಿಷಯಕ್ಕೆ ಬಂದರೆ, ನಾನು ಇವತ್ತು ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇನ್ನು ಗುರುವಾರ ಆಗಿರೋದ್ರಿಂದ ಬೇಗನೆ ಎಲ್ಲ ಕೆಲಸನೂ ಮುಗಿದಿತ್ತು. ಇನ್ನು ಟಿಫನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಇನ್ನು ಬಾಣಲಿಗೆ ನಾನು ಟೊಮೆಟೊ ಚಟ್ನಿಗೆ ಹುರ್ಕೊಂಡು ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಕಡಲೆಬೇಳೆ, ಹಾಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಒಂದು 5-6 ಟೊಮೆಟೊನ ಕೊಯ್ದು ಹಾಕ್ಕೊಂಡು ಅದು ಚೆನ್ನಾಗಿ ಬೆಂದಿದ್ದಾದಮೇಲೆ ನಾವು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಬೇಕು ಅನ್ನೋರು ಇಲ್ಲಿ ಕೊಬ್ಬರಿ ತುರಿನ ಹಾಕ್ಕೋಬೋದು. ನಮ್ಮ ಮನೇಲಿ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ಲಾಸ್ಟಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಆರಿದ್ದಾದಮೇಲೆ ಮಿಕ್ಸಿ ಜಾರಿಗೆ ಈ ಒಂದು ಹುರ್ಕೊಂಡಿರೋವಂಥ ಎಲ್ಲ ಐಟಮ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಈ ಒಂದು ಟೊಮೆಟೊ ಚಟ್ನಿ ಕೂಡ ರೆಡಿ ಆಗುತ್ತೆ. ಇಡ್ಲಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ನು ಅಂತಲೂ ಕೂಡ ಹೇಳ್ಕೊಬೋದು. ಇನ್ನು ಅದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ನಾನಿಲ್ಲಿ ಒಗ್ಗರಣೆನೂ ಸಹಿತ ಹಾಕ್ಕೊಳ್ತಿದ್ದೀನಿ. ಬಿಸಿಲು ಹೆಚ್ಚಾಗಿರೋದ್ರಿಂದ ಒಗ್ಗರಣೆ ಹಾಕಿಟ್ರೆ ಈ ಒಂದು ಗೊಜ್ಜು ಸ್ವಲ್ಪ ಇರುತ್ತೆ 1 2 ಅವರ್ಸು. ಹಾಗಾಗಿ ನಾನಿಲ್ಲಿ ಒಂದು ಸಿಂಪಲ್ ಒಗ್ಗರಣೆನೂ ಕೂಡ ಕೊಟ್ಕೊಂಡು ಈ ಒಂದು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು, ಇನ್ನು ಇಡ್ಲಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಇಡ್ಲಿ ಪ್ಲೇಟ್ಸಿಗೆಲ್ಲ ಎಣ್ಣೆನ ಹಾಕಿಬಿಟ್ಟು ಇಡ್ಲಿ ಹಿಟ್ಟು ಕೂಡ ಹುಯ್ದು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟರೆ ಒಂದು 5-10 ನಿಮಿಷ ಆವಿಯಲ್ಲಿ ಬೇಯಿಸಿದ್ರೆ ಈ ಒಂದು ಇಡ್ಲಿ ಕೂಡ ಫೈನಲಿ ರೆಡಿ ಆಗುತ್ತೆ. ಇನ್ನು ಟಿಫನ್ ವಿಷಯಕ್ಕೆ ನಮ್ಮ ಮನೇಲಿ ಇವತ್ತು ಇಡ್ಲಿ ಹಾಗೆ ಟೊಮೆಟೊ ಚಟ್ನಿ ಕಾಂಬಿನೇಷನ್ಗೆ ಹೆಲ್ತಿ ಡ್ರಿಂಕ್ಸಿಗೆ ABC ಜ್ಯೂಸನ್ನ ಮಾಡ್ಕೊಂಡಿದ್ದೆ. ಇನ್ನು ಮಕ್ಕಳು ಬಾಕ್ಸಿಗೆ ನಾನು ಸ್ನ್ಯಾಕ್ಸಿಗೆ ಸೌತೆಕಾಯಿ ಹಾಗೆ ಆ್ಯಪಲ್ ಕೊಟ್ಟಿದ್ದೆ. ಇವತ್ತಿನ ಮಿನಿ ಬ್ಲಾಗ್ ಇದಾಗಿರೋದು.